ಆ್ಯಂಡ್ ಈ ಡಬ್ಬಿಂಗ್ ವಿಷಯಕ್ಕೆ ಬರೋದಾದ್ರೆ ಬೇರೆ ಲ್ಯಾಂಗ್ವೇಜ್ನ ಡಬ್ಬಿಂಗ್ ಸಿನಿಮಾಗಳು ಕನ್ನಡದ ಒ ಟಿ ಟಿಯಲ್ಲಿ ನೋಡೋಕೆ ಸಿಗ್ತಾ ಇದೆ. ಹೌದು. ಬಟ್ ಕನ್ನಡದ ರಿಯಲ್ ಕಾಂಟೆಂಟ್ ಸಿಗ್ತಿಲ್ಲ ಒ ಟಿ ಟಿಯಲ್ಲಿ, ಅಂದರೆ ವೆರಿ ಲೆಸ್. ಆ್ಯಂಡ್ ತುಂಬ ವರ್ಷ ನಮ್ಮಲ್ಲಿ ಡಬ್ಬಿಂಗ್ ಬೇಡ ಅಂತ ಅದು ಬಂದಾಗಿತ್ತಲ್ಲ, ಹಾಗೆ ಇರಬೇಕಿತ್ತು ಅಂತ ನನಗನ್ಸೋದು ಪರ್ಸ್ನಲಿ. ಯಾಕೆಂದರೆ ಡಬ್ಬಿಂಗ್ ಅಂದರೆ ಇನ್ನೊಂದು ರೀಜನ್ದು ಮಾತ್ರ ತೋರಿಸ್ತೀವಿ. ಇವತ್ತು ಅಫ್ಕೋರ್ಸ್ ಒ ಟಿ ಟಿಲಿ ಎಲ್ಲ ಲ್ಯಾಂಗ್ವೇಜು ಹಾಗೆ ಆಗ್ಬಿಡುತ್ತೆ ಡಬ್ಬು. ಬಟ್ ನಮ್ಮ ಕನ್ನಡ ಸಿನಿಮಾಗಳು ಆ್ಯಸ್ ಇಟ್ ಈಸ್ ಆಡಿಯನ್ಸ್ ಕಮ್ಮಿ ಇದ್ದಾಗ ಅದು ಬೇರೆ ಭಾಷೆಯ ಸಿನಿಮಾಗಳಲ್ಲದೆ ಅದು ಕನ್ನಡಕ್ಕೆ ಡಬ್ಬಾಗಿರೋ ಸಿನಿಮಾಗಳ ಜೊತೆನೂ ನಾವು ಫುಲ್ಲು ಕಾಂಪೀಟ್ ಮಾಡಬೇಕಲ್ಲ, ಅದು ಕಷ್ಟ. ಆ್ಯಂಡ್ ನ್ಯಾಚುರಲ್ ಆಗೂ ಇರಲ್ಲ ಡಬ್ಬಿಂಗ್ದು ನೋಡಿದಾಗ, ಹೊಂದಕೆನೇ ಬರಲ್ಲ ಒಂಥರ ಮಾತಾಡೋದಕ್ಕೂ ಇದಕ್ಕೂ. ಸೊ ಅದು ಬೇಕಾಗಿರಲಿಲ್ಲ. ಬಟ್ ಇವತ್ತು ಕಾಲ ಚೇಂಜ್ ಆಗ್ತಿದೆ, ಸೊ ಯಾವುದನ್ನು ನಿಲ್ಸೋಕ್ಕೂ ಆಗಲ್ಲ, ಯಾರು ತಡೆ ಹಿಡಿಯೋಕ್ಕೂ ಆಗಲ್ಲ, ಅದ್ರ ಪಾಡಿಗೆ ಅದು ಹೋಗ್ತಾ ಇರತ್ತೆ. ಅದರಲ್ಲಿ ನಾವು ಹೇಗೆ ಮುಂದೆ ಬರೋಕ್ಕೆ ಸಾಧ್ಯ ಅನ್ನೋದೊಂದೇ ತುಂಬ ಬೇಜಾರಾಯ್ತು ಒಂದೊಂದ್ಸಲ ಅಂತೂ. ಯಾಕೆ ನಮ್ಮ ಕನ್ನಡ ಸಿನಿಮಾಗಳು ಥಿಯೇಟ್ರಿಗೆ ಯಾರೂ ಬರಲ್ವಲ್ಲ, ಯಾಕೆ ಹೀಗೆ ಅನ್ನೋದು.